ಎಲ್ರಿಗೂ ನಮಸ್ತೆ. ನಾವು ಸಾನಿಯಾ ಹಾಲಿಡೇಸ್ ವತಿಯಿಂದ 2026ನೇ ಮೊದಲ ಟ್ರಿಪ್ನ ನಾವು ಶಿರ್ಡಿಗೆ 2 ನೈಟ್ 3 ಡೇಸ್ ಪ್ಯಾಕೇಜ್ ಆರ್ಗನೈಸ್ ಮಾಡಿದ್ವಿ. ಸೊ ಈ 2 ನೈಟ್ 3 ಡೇಸಲ್ಲಿ ಏನಪ್ಪ ಬರುತ್ತೆ ಅಂದರೆ, ನಾವು 7ನೇ ತಾರೀಕು ಜನವರಿ ಬೆಂಗಳೂರಿಂದ ಹೊರಟು ಬ್ಯಾಂಗ್ಳೂರ್ ಟು ಮುಂಬೈ ಫ್ಲೈಟಲ್ಲಿ ಬಂದ್ವಿ. ಮುಂಬೈಯಿಂದ ನೋಡಿ ಇದೇ ಓಲ್ವೋ ಬಸ್ಸಲ್ಲಿ ನಾವು ಜನರನ್ನ ಕರ್ಕೊಂಡು ಬಂದ್ವಿ. ಬಾಂಬೆಯಲ್ಲಿ ಸಿದ್ಧಿವಿನಾಯಕ್, ಮಹಾಲಕ್ಷ್ಮಿ, ಗೇಟ್ ವೇ ಆಫ್ ಇಂಡಿಯಾ ಮುಗಿಸ್ಕೊಂಡು ತ್ರಂಬಕೇಶ್ವರ ಮುಗಿಸ್ಕೊಂಡು ಶಿರ್ಡಿಗೆ ಬಂದ್ವಿ. ಅದಾದ ನಂತರ 2ನೇ ದಿನ ಶಿರ್ಡಿಲಿ ಬಾಬುನ ದರ್ಶನ ಮಾಡಿಕೊಂಡು ಸೀದಾ ನಾವು ಔರಂಗಾಬಾದ್ಗೆ ಹೋದ್ವಿ. ಅಲ್ಲಿ ಕೃಷ್ಣೇಶ್ವರು, ಎಲ್ಲೋರಾ ಕೇವ್ಸು, ಮಿನಿ ತಾಜ್ ಮಹಲು, ಭದ್ರಾ ಮಾರುತಿ ಇದೆಲ್ಲ ನೋಡಿಕೊಂಡು ಮತ್ತೆ ವಾಪಸ್ಸು ಶಿರ್ಡಿಗೆ ಬಂದ್ವಿ. ಇದು 2ನೇ ದಿನ ಆಯಿತು. 3ನೇ ದಿನ ಮತ್ತೆ ಇನ್ನೊಂದ್ಸಲಿ ಬಾಬುನ ದರ್ಶನ ಮಾಡಿಕೊಂಡು ಶನಿ ಶಿಂಗನಾಪುರ ನೋಡಿಕೊಂಡು ಈಗ ವಾಪಸ್ಸು ಪೂನಾ ಕಡೆ ಹೊರಡ್ತಾ ಇದ್ದೀವಿ. ಸೊ ಈ 3 ದಿನ ಟ್ರಿಪ್ಪು ಸಾಮಾನ್ಯವಾಗಿ ನಮ್ಮ ವ್ಯೂವರ್ಸ್ಗೆ ಎಲ್ರಿಗೂ ಗೊತ್ತಿರುತ್ತೆ ಸಾನಿಯಾ ಹಾಲಿಡೇಸ್ದು ಸರ್ವೀಸು ಹೇಗಿರುತ್ತೆ ಅಂತ. ಬಟ್ ನಾನು ಹೇಳೋದಕ್ಕಿಂತ ಅವ್ರ ಬಾಯಲ್ಲಿ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ನಮ್ಮ ಟ್ರಿಪ್ಪು ಹೇಗಿರುತ್ತೆ ಅಂತ. ಬನ್ನಿ ಅವ್ರದ್ದು ಒಂದ್ಸಲಿ ಎಕ್ಸ್ಪೀರಿಯೆನ್ಸು ಕೇಳೋಣ ಅಂತ. ಈ ಟ್ರಿಪ್ಪು ಹೇಗಿತ್ತು ಅಂತ ಶಾರ್ಟ್ಲಿ ಮತ್ತೆ ನಾವು ಸಾನಿಯಾ ಹಾಲಿಡೇಸ್ ವತಿಯಿಂದ 2 ನೈಟ್ 3 ಡೇಸ್ ಪ್ಯಾಕೇಜ್ನ ಆರ್ಗನೈಸ್ ಮಾಡ್ತೀವಿ. ಸೊ ಪ್ಯಾಕೇಜ್ನ ಡೀಟೇಲ್ಗಳು ನಿಮಗೆ ಈ ಕೆಳಗಡೆ ಬರ್ತಾರೋ ನಂಬರ್ಗೆ ಕಾಲ್ ಮಾಡಿ. ಹಾಗೆ ವ್ಯೂವರ್ಸಲ್ಲಿ ಒಂದು ರಿಕ್ವೆಸ್ಟ್ ಏನಂದರೆ, ನಮ್ಮ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಕಮೆಂಟ್ಸ್ನ ಬರೀರಿ ಈ ವಿಡಿಯೋಗಳು ನೋಡಿಕೊಂಡು. ಯಾಕಂದರೆ ಸುಮಾರು ಜನ ಏನು ಅಂದ್ಕೊಳ್ತಾರೆ, ಒಬ್ಬರನ್ನೇ ಕರ್ಕೊಂಡೋಗಿ ಅವ್ರ ಕಡೆಯಿಂದನೇ ಇವ್ರು ರಿವ್ಯೂಸ್ ಎಲ್ಲ ಮಾಡ್ತಾರೆ ಅಂತ. ಖಂಡಿತವಾಗ್ಲೂ ಸಾನಿಯಾ ಹಾಲಿಡೇಸ್ ಆ ಥರ ಮಾಡಲ್ಲ. ಪ್ರತಿ ಟ್ರಿಪ್ಪಲ್ಲೂ ನಾವು ವಿಡಿಯೋ ನಮ್ಮ ಡಿವೋಟೀಸ್ಗಳು ಏನೇನು ಯಾರ್ಯಾರು ಬಂದಿರ್ತಾರೆ ಎಲ್ಲರೂ ನಾನು ಕೇಳ್ತೀನಿ ಟ್ರಿಪ್ ಹೇಗಿತ್ತು ಅಂತ. ಬನ್ನಿ ಹಾಗೆಯೇ ಅವ್ರಿಗೆ ಕೇಳೋಣ ಅಂತೆ ಹೇಗಿತ್ತು ಟ್ರಿಪ್ಪು ಅಂತ. ಥ್ಯಾಂಕ್ ಯು. ನಿನಗೆಂದೆ ತರಲು ಕಣ್ತುಂಬ ಕಂಡೆ ಆರೂಪವ, ಬೆಳಕಾಗೊನಂದ ದೀಪವ. ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು. ಬಾಳೆಂಬ ಗುಡಿಗೆ ನೀ ದೇವನಾದೆ, ಕರುಣಾಳು ನೀನು ಆಧಾರವಾದೆ. ಬಾಳೆಂಬ ಗುಡಿಗೆ ನೀ ದೇವನಾದೆ, ಕರುಣಾಳು ನೀನು ಆಧಾರವಾದೆ. ನಾ ಬೇಡಲಾರೆ ವರವೇನನು, ನೀ ನೀಡು ಸಾಕು ನಗೆಯಂದನು. ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು, ಎಂದೆಂದು ಮನದಲ್ಲಿ ನೀ ತುಂಬಿರು. ಸರ್ ನಮಸ್ತೆ. ನಾವು ಸಾನಿಯಾ ಹಾಲಿಡೇಸಿಂದ 2 ನೈಟ್ 3 ಡೇಸು ಏನು ಬಾಂಬೆ, ನಾಸಿಕ್, ಔರಂಗಾಬಾದು, ಎಲ್ಲೋರಾ, ಕೃಷ್ಣೇಶ್ವರು, ಶಿರ್ಡಿ, ಶನಿ ಶಿಂಗನಾಪುರ ಎಲ್ಲ ಪ್ಯಾಕೇಜು ಆರ್ಗನೈಸ್ ಮಾಡಿದ್ವಿ. 7ನೇ ತಾರೀಕು ಜಾನ್ವರಿಯಿಂದ ಹೊರಟು 9th ರಿಟರ್ನ್ ಹೋಗ್ತಾ ಇದ್ದೀವಿ. ಸೊ ಈ 3 ಡೇಸು ಸರ್ ನಿಮ್ಮ ಎಕ್ಸ್ಪೀರಿಯೆನ್ಸು ಹೇಗಿತ್ತು ಸರ್? ನಮಸ್ಕಾರ ಸರ್, ಕಾರ್ತಿಕ್ ಅಂತ ನನ್ನ ಹೆಸರು. ಸೊ ಇದು ನಮ್ಮ ರಿಲೇಷನ್ಸಿಂದ ನಮ್ಮ ರೆಫರೆನ್ಸ್ ಬಂದಿದ್ದು ಸಾನಿಯಾ ಹಾಲಿಡೇಸ್. ನಾನು ನಮ್ಮ ತಾಯಿ ಬಂದಿದ್ವಿ. ತುಂಬ ಚೆನ್ನಾಗಿತ್ತು ಆರ್ಗನೈಸೇಷನ್. ರೈಟ್ ಫ್ರಮ್ ದ ಸ್ಟಾರ್ಟಿಂಗು ಟ್ರಿಪ್ ಕನ್ಫರ್ಮೇಷನಿಂದ ಫಾಲೋ ಅಪ್ಪು ಮತ್ತು ಟಿಕೆಟ್ ಬುಕ್ಕಿಂಗ್ ಮಾಡೋದು, ಆಮೇಲೆ ಏರ್ಪೋರ್ಟಲ್ಲಿ ರಿಸೀವಿಂಗು ಮತ್ತು ಅಲ್ಲಿ ಚೆಕ್-ಇನ್ ಮಾಡೋದೆಲ್ಲ ತುಂಬ ಕಂಫರ್ಟಬಲ್ ಮಾಡಿದ್ರು. ನಮಗಿಂತ ಸೀನಿಯರ್ ಸಿಟಿಸನ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಇದು ಅವರು ಸಪೋಸ್ ಸಿಂಗಲಾಗಿ ಬಂದ್ರೂ ಅವ್ರಿಗೆ ವೆರಿ ಹೆಲ್ಪ್ಫುಲ್ ಪ್ಯಾಕೇಜ್ ಟ್ರಿಪ್ ಇದು. ಮತ್ತು ಕಮಿಂಗ್ ಟು ದ ಟ್ರಿಪ್, ಎಲ್ಲ ಕಡೆ ದರ್ಶನ ತುಂಬ VIP ದರ್ಶನ ಮಾಡಿಸಿದ್ರು. ಮತ್ತು ಎಲ್ಲ ಕಡೆ ಫುಡ್ಡು ಮತ್ತು ಸ್ಟೇ ಎಲ್ಲ ತುಂಬ ಟಾಪ್ ನಾಚ್ ಆಗಿತ್ತು. ಸೊ ಐ ಡು ರೆಕಮೆಂಡ್ ಸಾನಿಯಾ ಹಾಲಿಡೇಸ್ ಫಾರ್ ದ ಟ್ರಿಪ್. ಆ್ಯಂಡ್ ಸಾದಿಕ್ ಸರ್ ತುಂಬ ಸಪೋರ್ಟಿವ್ ಆಗಿದ್ದರು. ಮತ್ತು ರಿಗಾರ್ಡಿಂಗ್ ಎಂಟರ್ಟೈನ್ಮೆಂಟು ಎಲ್ಲ ಒಳ್ಳೆಯ ಫ್ರೆಂಡ್ಸ್ ಆದರು ಇಲ್ಲಿ ಬಂದಮೇಲೆ. ಸೊ ಇದೊಂಥರ ಪ್ಯಾಕೇಜ್ ಟ್ರಿಪ್ ಥರ ಎಲ್ಲ ಒಂಥರ ಫ್ಯಾಮಿಲಿ ಪ್ಯಾಕೇಜ್ ಟ್ರಿಪ್ ಥರ ಇದೆ. ಸೊ ಥ್ಯಾಂಕ್ ಯು ಸರ್. ಐ ರೆಕಮೆಂಡ್ ಸಾನಿಯಾ ಹಾಲಿಡೇಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸರ್ ನಮಸ್ತೆ. ಸೊ ನಿಮ್ಮ எக்ஸ்பீரியன்ஸோ சானியா ஹாலிடேஸ் ஜொತೆ ஷிர்டி ட்ரிப்பல் சார் ಹೇಗಿತ್ತು சார்? வணக்கம் சார், என் பேர் ராஜேஷ். நான் வந்து பெங்களூர்லேருந்து இருந்தோம். நானும் அம்மா ட்ரிப்புக்கு ஃபஸ்ட் டைம் வந்தோம். ஸோ ரொம்ப நல்லா இருக்குது. ஆக்சுவலி ஃபுட்லேருந்து எல்லாமே சூப்பராக இருக்குது. டிரான்ஸ்போர்ட்டேஷன் ஜர்னி, ஃப்ளைட் ஜர்னி எல்லாம் சூப்பராக இருக்குது. ஸோ நாங்கள் சானியா ஹாலிடேஸ் ரெக்கமெண்ட் பண்ணோம். சாதிக் சார் ரொம்ப சப்போர்ட்டிவ் பண்ணாங்க. ஸோ வி லவ் சானியா ஹாலிடேஸ். தேங்க்யூ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಟ್ರಿಪ್ಗೆ ಒಬ್ಬರು ಯಂಗ್ ಆ್ಯಂಡ್ ಎನರ್ಜೆಟಿಕ್ ನಮ್ಮ ಒಂದು ಕ್ಯೂಟು
ಚಾಕ್ಲೇಟ್ ಬಾಯ್ ಬಂದವ್ರೆ. ಸೊ ಅವ್ರಿಗೂ ಈ ಟ್ರಿಪ್, ಯಾಕಂದರೆ ಸಾನಿಯಾ ಹಾಲಿಡೇಸ್ ಓನ್ಲಿ ಸೀನಿಯರ್ ಸಿಟಿಸನ್ಸ್ಗೆ ಅಂತಲ್ಲ, ಎಲ್ಲ ಏಜ್ ಗ್ರೂಪ್ನವ್ರಿಗೂ ನಾವು ಪ್ಯಾಕೇಜ್ ಮಾಡ್ತೀವಿ. ಸೊ ಇವ್ರಿಗೂ ಕೇಳೋಣ ಅಂತೆ ಇವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಸರ್ ನಮಸ್ತೆ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಎಕ್ಸ್ಪೀರಿಯನ್ಸ್ ವಾಸ್ ರಿಯಲಿ ಗುಡ್. ತುಂಬಾ ಚೆನ್ನಾಗಿತ್ತು. ಎವ್ರಿಥಿಂಗ್ ವಾಸ್ ವೆಲ್ ಆರ್ಗನೈಸ್ಡ್, ಫ್ರಮ್ ದ ಫುಡ್ ಟು ದ ಹೋಟೆಲ್, ಎವ್ರಿಥಿಂಗ್. ಸೊ ಆಲ್ 10 out of 10 ಎಕ್ಸ್ಪೀರಿಯನ್ಸ್. ಸೊ Okay. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ, ಬನ್ನಿ, ನಮ್ಮ ಮತ್ತೊಬ್ಬರು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಮೇಡಮ್ ಇದ್ದಾರೆ. ಸೊ ಅವ್ರಿಗೂ ಕೇಳೋಣ ಅಂತ, ಯಾಕಂದರೆ ಒಬ್ಬೊಬ್ಬರು ಅಭಿಪ್ರಾಯ ಒಂದೊಂದು ಥರ ಇರುತ್ತೆ. ಸೊ ಈ 3 ದಿನ ಮೇಡಮ್ ನಾವೇನು ಪ್ಯಾಕೇಜ್ ಆರ್ಗನೈಸ್ ಮಾಡಿದ್ವಿ ಸಾನಿಯಾ ಹಾಲಿಡೇಸಿಂದ. ಸೊ ಮುಂಬೈ, ತ್ರಂಬಕೇಶ್ವರ್, ಇದರಲ್ಲಿ 2 ಜ್ಯೋತಿರ್ಲಿಂಗಗಳಿತ್ತು. ಹಾಗೆಯೇ ಫುಡ್, ಅಕಾಮಿಡೇಷನ್, ಇದ್ರ ಬಗ್ಗೆ ಎಲ್ಲ ಅವ್ರ ಅಭಿಪ್ರಾಯ ಹೇಗಿತ್ತು ಅಂತ ಕೇಳೋಣ ಅಂತೆ. ಮೇಡಮ್ ನಮಸ್ತೆ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ವಿತ್ ಸಾನಿಯಾ ಹಾಲಿಡೇಸ್ ಮೇಡಮ್ ಹೇಗಿತ್ತು? ಸರ್, ನಿಮ್ಮ ಗೈಡೆನ್ಸ್ ಫಾಲೋ ಮಾಡಿ ನೀವು ಎಲ್ಲ ಹೆಲ್ಪ್ ಮಾಡಿದ್ದೀರಾ. ಫ್ರಮ್ ದ ಫ್ಲೈಟ್, ಫ್ರಮ್ ದ ಏರ್ಪೋರ್ಟ್ till the hotel, and food and traveling, everything was top notch. I would highly recommend this. And there's one thing that women don't compromise on, that is the hotel and the food, and you made sure that we got the best, and we're really thankful to you for all the darshan that was done right. We would highly recommend this for any age groups and totally reliable. Thank you. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ನಮಸ್ತೆ. ನಮಸ್ತೆ. ಸೊ ನಿಮಗೂ ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸೊ ನಿಮ್ಮ ಈ 3 ದಿನದ ಪ್ಯಾಕೇಜ್ ಎಕ್ಸ್ಪೀರಿಯನ್ಸು ಹೇಗಿತ್ತು ಮೇಡಮ್? ನಮ್ಮ ರಿಲೇಟಿವ್ ಒಬ್ಬರು ರೆಕಮೆಂಡ್ ಮಾಡಿದ್ರಿಂದ ನಾವು ಸಾನಿಯಾ ಹಾಲಿಡೇಸ್ ಬುಕ್ ಮಾಡ್ಕೊಂಡ್ವಿ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ವಿ ಹ್ಯಾಡ್ ನಥಿಂಗ್ ಟು ವರಿ ಅಬೌಟ್. ಎಲ್ಲ ಪ್ರತಿಯೊಂದು ವಾಸ್ ಟೇಕನ್ ಕೇರ್ ಆಫ್. ಏರ್ಪೋರ್ಟ್ ಪಿಕಪ್ಪಿಂದ ಹೋಟೆಲ್, ಫುಡ್, ಟ್ರಾವೆಲ್, ಎವ್ರಿಥಿಂಗ್ ವಾಸ್ ವೆರಿ ಸ್ಮೂತ್. ಆ್ಯಂಡ್ ದರ್ಶನದ ಬಗ್ಗೆ ಅಂತೂ ಏನೂ ಹೇಳೋಂಗೇ ಇಲ್ಲ. VIP ದರ್ಶನ ತುಂಬ ಚೆನ್ನಾಗಾಯಿತು, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸಾನಿಯಾ ಹಾಲಿಡೇಸ್. ಹೈಲಿ ರೆಕಮೆಂಡ್ ಎವ್ರಿ ಒನ್ ಟು ಬುಕ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಸರ್ ನಮಸ್ತೆ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು NTM ರಾವ್ ಅಂತ, ಭಾರತಿ ಕನ್ಸ್ಟ್ರಕ್ಷನ್ ಪ್ರೊಪ್ರೈಟ್ರು. ಸೊ ನಾನು ಮತ್ತು ಸಾದಿಕ್ ಅವರು ಸುಮಾರು 13 ವರ್ಷದಿಂದ ಸಾದಿಕ್ ಅವ್ರ ಜೊತೆ ಬರ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಟ್ರಾವೆಲ್ ಏಜೆಂಟ್ ಥರ ನೋಡೇ ಇಲ್ಲ ಯಾವತ್ತೂ. ನಾನು ಯಾವತ್ತೂ ನನ್ನ ಫ್ರೆಂಡ್ ಥರನೇ ಟ್ರೀಟ್ ಮಾಡಿರೋದು. ಸೊ ನಾನು ಎಷ್ಟು ಸಾರಿ ಬಂದಿದ್ದೀನೋ ನನಗೆ ಗೊತ್ತಿಲ್ಲ, ಅವ್ರ ಜೊತೆ ಬರ್ತಾನೇ ಇದ್ದೀನಿ. ನೆಕ್ಸ್ಟು ನಮ್ಮ ಲೈಫ್ ಟೈಮ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಅವ್ರ ಜೊತೆ ಬರ್ತಾನೆ ಇರ್ತೀವಿ. ನಾವು ನಮ್ಮ ಫ್ಯಾಮಿಲಿ ಎಲ್ಲ ಹಾಗೆಯೇ ಎಲ್ಲರೂ ಬರ್ತಾನೆ ಇರ್ತೀವಿ. ಮತ್ತು ಫುಡ್ ಬಗ್ಗೆ ಮತ್ತು ಟ್ರಾವೆಲ್ಲು, ನಿಮಗೆ ಅಕಾಮಿಡೇಷನ್ ಕೊಡೋದಕ್ಕೆ ಅವೆಲ್ಲ ನಾವೇನು ಹೇಳೋಂಗಿಲ್ಲ. ಅವ್ರದ್ದು ನೀವು ಯೂಟ್ಯೂಬ್ ರಿವ್ಯೂ ನೋಡಿದ್ರೆ ಎಲ್ಲರಿಗೂ ನಿಮಗೆ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ನಾವು ಬಂದವರು ಪದೇ ಅದನ್ನೇ ಹೇಳ್ತಾ ಇದ್ದರೆ ಅದು ಸರಿ ಹೋಗೋಲ್ಲ. ನೀವೇ ಅವ್ರ ರಿವ್ಯೂ ಎಲ್ಲ ನೋಡಿ, ಹೊಸಬರೆಲ್ಲ ಹೇಳ್ತಾರೆ, ನೋಡಿ. ಸೊ ಥ್ಯಾಂಕ್ ಯು. ಮತ್ತು ಸಾನಿಯಾ ಹಾಲಿಡೇಗೆ ನಿಮ್ದೆಲ್ಲರದು ಆಶೀರ್ವಾದ ಇರಬೇಕು. ಎಲ್ಲರೂ ಸದಾ ನೀವು ಹೀಗೇ ಸಾನಿಯಾ ಹಾಲಿಡೇನ ಬೆಳೆಸ್ತಾ ಹೋಗ್ಬೇಕಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಸ್ ಮೇಡಮ್. ಸೊ ಬನ್ನಿ, ಇನ್ನೊಬ್ಬರು ನಮ್ಮ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಮೇಡಮ್ ಇದ್ದಾರೆ, ಅವ್ರಿಗೂ ಕೇಳೋಣ ಅಂತೆ. ಮೇಡಮ್, ನಿಮ್ಮ ಈ 3 ದಿನದ ಎಕ್ಸ್ಪೀರಿಯನ್ಸ್ ವಿತ್ ಸಾನಿಯಾ ಹಾಲಿಡೇಸ್ ಜೊತೆ ಹೇಗಿತ್ತು ಮೇಡಮ್? ಹಾಯ್, ಇದೆ ನಾನು ಫಸ್ಟ್ ಟೈಮ್ ಸಾನಿಯಾ ಹಾಲಿಡೇಸ್ ಜೊತೆ ಟ್ರಾವೆಲ್ ಮಾಡ್ತಿರೋದು. ದಿ ಬೆಸ್ಟ್ ಟ್ರಾವೆಲ್ ಪಾರ್ಟ್ನರು, ಎಸ್ಪೆಷಲಿ ಫಾರ್ ದ ವುಮೆನ್ ಸೇಫ್ಟಿ. ಎಲ್ಲೆಲ್ಲ ಲೈಕ್ ವಾಶ್ರೂಮ್ ಎಲ್ಲ ನೀಟಾಗಿದೆ, ಎಲ್ಲ ಕ್ಲೀನಾಗಿ ಹೇಳ್ತಾರೆ. ಫುಡ್ ಆ್ಯಂಡ್ ರೂಮ್ಸ್ ಎಲ್ಲ ಫುಲ್ ನೀಟಾಗಿದೆ. 100% ವುಮೆನ್ಗೆ ಕಣ್ಣು ಮುಚ್ಕೊಂಡು ಸಾನಿಯಾ ಟ್ರಾವೆಲ್ಸ್ನ ಬುಕ್ ಮಾಡ್ಬೋದು. ಬಿಕಾಸ್ 100% ನಿಮಗೆ ಅವ್ರ ಕೇರು ಮತ್ತು ನಿಮ್ಗೆ ಹೈಜೀನ್ ಮತ್ತು ನಿಮ್ಗೆ ಎಲ್ಲ ಸೇಫ್ಟಿನೂ ಹೆಲ್ಪ್ ಮಾಡ್ತಾರೆ. ಸೊ ಸಾನಿಯಾ ಹಾಲಿಡೇಸ್ ಇಸ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಅನುಭವನ ಹಂಚ್ಕೊಳ್ಳಿ ಮೇಡಮ್, ಹೇಗಿತ್ತು ಟ್ರಿಪ್ಪು? Sania Holidays, this is my first trip through Sania Holidays. Hospitality is very good. I liked it. I give 5 out of 5. It's very nice. Sania Holidays be rocking like this. Thank you. ಓಕೆ, ರೂಮ್ಸ್ ಆಗಲಿ ಅಥವಾ ಫುಡ್ ಆಗಲಿ ಅಥವಾ hospitality, everything, food, accommodation, hospitality, fun, entertainment. It's very nice. People can travel alone. Thank you. ಥ್ಯಾಂಕ್ ಯು ಮೇಡಮ್. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಸರ್ ಹೇಗಿತ್ತು? ನನ್ನ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ತುಂಬ ಇಟ್ ಈಸ್ ಮೆಮೊರಬಲ್ ಎಕ್ಸ್ಪೀರಿಯನ್ಸ್. ಇಟ್ ವಾಸ್ ವೆರಿ ಮೆಮೊರಬಲ್ ಎಕ್ಸ್ಪೀರಿಯನ್ಸ್. ಶಿರ್ಡಿ ಬಾಬಾನ ನೋಡಬೇಕು ಅಂತ ನಾನು ಬಂದಿದ್ದು. ಆ್ಯಕ್ಚುಲಿ ಬೇರೆ ಟ್ರಾವೆಲ್ಸಲ್ಲೇ ಕರ್ಕೊಂಡು ಹೋಗಿದ್ರೆ ಓನ್ಲಿ ಒಂದು ಸಲ ದರ್ಶನ ಮಾಡಿಬಿಟ್ಟು, ಇಲ್ಲಿ ನಮ್ಮ ಸಾದಿಕ್ ಸಾರು 3 times 3 ಸಲ
ದರ್ಶನ ಮಾಡಿಸಿ ನಮಗೆ ರಜನಿ ಸ್ಟೈಲಲ್ಲಿ ಹೇಳ್ಬೇಕಂದ್ರೆ 3 ಸಲ ಅಲ್ಲ 100 ಸಲ ತೋರಿಸಿದಷ್ಟು ನಮಗೆ ತೃಪ್ತಿ ಆಯಿತು. ವಾವ್. ನಾನು ಈಗ ಸಾದಿಕ್ ಸರ್ ಕನ್ನಡ ಅಭಿಮಾನಿ ಆಗ್ಬಿಟ್ಟಿದ್ದೀನಿ. ಅಷ್ಟು ಸ್ವಚ್ಛವಾಗಿ ಕನ್ನಡ ಮಾತಾಡ್ತಾರೆ. ಅದು ನನಗೆ ಇಟ್ ಈಸ್ ವೆರಿ ಮೆಮೊರಬಲ್. ಇದು ಅವರ ಕ್ಯಾರೆಕ್ಟರು ಮತ್ತು ಅವರ ಕ್ವಾಲಿಟೀಸು ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನಾನು ಎಲ್ರಿಗೂ ರೆಕಮೆಂಡ್ ಮಾಡ್ತೀನಿ ಸಾನಿಯಾ ಟ್ರಾವೆಲ್ಸ್ಗೆ. ಖಂಡಿತ ನೀವು ಧೈರ್ಯವಾಗಿ ಹೋಗ್ಬೋದು. ಗ್ರೂಪ್ ಟ್ರಾವೆಲ್ಗಿದ್ರು ಇಟ್ ಈಸ್ ಲೈಕ್ ಪರ್ಸನಲ್ ಕೇರ್ ತೊಗೊಳ್ತಾರೆ. ಮತ್ತು ನಿಮಗೆ ಹೊಸ ಗ್ರೂಪಲ್ಲಿ ಹೋದಾಗ ನಿಮಗೆ ಹೊಸ ಫ್ಯಾಮಿಲಿ ಸಿಗುತ್ತೆ. ನೋಡಿ, ನನಗೆ ಹೊಸ ಫ್ರೆಂಡ್ ಸಿಕ್ಕಿದ್ದಾರೆ, ರಾವ್ ಅಂತ. ಆ ಥರ ತುಂಬ ಜನ ನನಗೆ ಫ್ರೆಂಡ್ಸ್ ಸಿಗ್ತಾರೆ. ಖಂಡಿತ ಇಟ್ ಈಸ್ ಎ ವೆರಿ ಪಾಸಿಟಿವ್ ನೋಟ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ನಮಸ್ತೆ. ಸೊ ಸಾನಿಯಾ ಹಾಲಿಡೇಸ್ಗೆ ನೀವು ಹೊಸಬ್ರಲ್ಲ. ಸೊ ಇದಕ್ಕೆ ಮುಂಚೆ ನೀವು ಸುಮಾರು ಟ್ರಿಪ್ಗಳು ಬಂದಿದ್ದೀರ. ನಮ್ಮೆಲ್ಲ ಅಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡು ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಗಳು ಪ್ರತಿಯೊಬ್ಬರು ನಾವು ಯಾವುದೇ ಪ್ಯಾಕೇಜ್ ಹಾಕಿದ್ರೂ ನೀವು ನಮ್ಮ ಜೊತೆ ಬರ್ತೀರಾ. ಸೊ ಹೊಸ ಎಕ್ಸ್ಪೀರಿಯೆನ್ಸು ಮಾಡಿದ್ದೀರಾ ಸಾನಿಯಾ ಹಾಲಿಡೇಸ್ ಜೊತೆ. ಈ ಟ್ರಿಪ್ಪು ನಿಮ್ಮ ಅನುಭವ ಹೇಗಿತ್ತು ಮೇಡಮ್? ನಮಸ್ಕಾರ, ನನ್ನ ಹೆಸರು ಮಂಜುಳಾ. ಬಟ್ ಸಾನಿಯಾ ಹಾಲಿಡೇಸಲ್ಲಿ ಸುಮಾರು ಟ್ರಿಪ್ಸು ನಾನು ಹೋಗಿದ್ದೀನಿ. ಬಟ್ ಈ 3 ದಿನದಲ್ಲಿ ವಿ ಎಂಜಾಯ್ಡ್ ಎ ಲಾಟ್. ಆ್ಯಂಡ್ ಅಂದರೆ ಎಲ್ಲ ದೇವಸ್ಥಾನಗಳು ತುಂಬ ಚೆನ್ನಾಗಿ ತೋರಿಸ್ತಾರೆ ಪೇಷನ್ಸ್ ಆಗಿ. ಆ್ಯಸ್ ಅ ಫ್ಯಾಮಿಲಿ ಮೆಂಬರ್ಸು ಯಾರೇ ಆಗಲಿ ಎಲ್ಲರಿಗೂ ರೆಕಮೆಂಡ್ ಮಾಡ್ತೀವಿ. ಸಾನಿಯಾ ಹಾಲಿಡೇಸಲ್ಲಿ ಬನ್ನಿ, ಒಂದ್ಸಲಿ ಟ್ರೈ ಮಾಡಿ ನೋಡಿ. ಬಿಕಾಸ್ ಯು ಕ್ಯಾನ್ ಸಿ ದ ಚೇಂಜಸ್. ಯು ವೋಂಟ್ ಗೆಟ್ ಇನ್ ಎನಿ ಅದರ್ ಟ್ರಾವೆಲ್ಸ್ ಲೈಕ್ ದಟ್. ದಿಸ್ ಇಸ್ ನಾಟ್ ದ ಮಾರ್ಕೆಟಿಂಗ್, ಐ ಆಮ್ ಟೆಲಿಂಗ್ ಯು. ಒನ್ಸ್ ಯು ಕ್ಯಾನ್ ಕಮ್ ಆ್ಯಂಡ್ ಸಿ ಆಲ್ ದ ಫೆಸಿಲಿಟೀಸ್, ರೂಮ್ ಆಗಲಿ, ಫುಡ್ ಆಗಲಿ, ಅಕಾಮಿಡೇಷನ್ ಆಗಲಿ, ಯಾವುದೇ ಆಗಲಿ ಪೇಷನ್ಸಿಂದ ಅವರೆಲ್ಲ ಕರ್ಕೊಂಡೋಗಿ ಆ್ಯಸ್ ಅ ಫ್ಯಾಮಿಲಿ ಮೆಂಬರ್ ಎಲ್ಲರನ್ನೂ ಅದೇ ಪೇಷನ್ಸಿಂದ ನೋಡಿಕೊಂಡು ಎಲ್ಲರನ್ನೂ ಎಲ್ಲೆಲ್ಲಿ ಬಿಡಬೇಕು ಎಲ್ಲ ಸೇಫಾಗಿ ಬಿಡ್ತಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ನಮಸ್ತೆ. ಸೊ ಸಾನಿಯಾ ಹಾಲಿಡೇಸು January 7th ಏನು ನಾವು 2 night 3 days ಪ್ಯಾಕೇಜ್ ಆರ್ಗನೈಸ್ ಮಾಡಿದ್ವಿ. ಸೊ ಇವತ್ತಿಗೆ ಪ್ಯಾಕೇಜ್ ಮುಗೀತಾ ಇದೆ. ನಾವು ವಾಪಸ್ಸು ಏರ್ಪೋರ್ಟ್ ಕಡೆ ಹೊರಟಿದ್ವಿ. ಸೊ ಈ 3 ದಿನ ನಿಮ್ಮ ಪ್ಯಾಕೇಜ್ ಎಕ್ಸ್ಪೀರಿಯೆನ್ಸು ಹೇಗಿತ್ತು ಮೇಡಮ್? ಹಲೋ, ನಾನಿದು 7th ಟೈಮು ಸಾನಿಯಾ ಹಾಲಿಡೇಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ವಿ. 7 ಟ್ರಿಪ್ಸಲ್ಲಿ 7 ಡಿಫ್ರೆಂಟಾಗೇ ಇರುತ್ತೆ. ಎಲ್ಲ ಒಂದೇ ಥರ ಇರೋದೇ ಇಲ್ಲ. ಹೊಸ ಫ್ಯಾಮಿಲಿ ಸಿಗುತ್ತೆ, ಆರ್ಗನೈಸೇಷನ್ ಮಾಡೋದಲ್ಲಾಗಲಿ, ಟೇಕಿಂಗ್ ಕೇರು, ಆ ಪರ್ಸ್ನಲ್ ಇಂಟ್ರೆಸ್ಟ್ ತೋರಿಸೋದು ಮಾತ್ರ ಅಲ್ಟಿಮೇಟಾಗಿರುತ್ತೆ. ಸೇಮೇ ಮಾಡ್ತಾರೆ. ಇದೊಂಥರ ಟ್ರಿಪ್ಗೆ ಒಂಥರ, ಇನ್ನೊಂದು ಸಲ ಟ್ರಿಪ್ಗೆ ಇನ್ನೊಂದು ಸಲ ಆ ಥರ ಇರೋದಿಲ್ಲ. ಅವ್ರ ಕೇರಿಂಗ್ ಆಗಲಿ, ಅವ್ರ ಫೆಸಿಲಿಟಿ ಆಗಲಿ, ಅವ್ರು ಆರ್ಗನೈಸ್ ಮಾಡೋ ಮೆಥಡ್ ಆಗಲಿ, ಎವ್ರಿಥಿಂಗ್ ವಿಲ್ ಬಿ ಸೇಮ್. ಬಟ್ ನಮಗೆ ಮಾತ್ರ ಒಂದು ಹೇಳ್ತೀನಿ, ಇವ್ರ ಪ್ಯಾಕೇಜಲ್ಲಿ ಬಾಬಾ ದರ್ಶನ ಮಾಡ್ಕೊಳ್ಳೋದಲ್ಲ. ಐ ಚಾಲೆಂಜ್ ದಟ್ ನೋಬಡಿ ಕ್ಯಾನ್ ಡೂ ದಟ್. ಎಲ್ಲ ಏನಿದ್ರು ಒಂದು ಸಲ ದರ್ಶನ ಮಾಡ್ಬೋದು ಯಾವುದೇ ಪ್ಯಾಕೇಜಲ್ಲಿ. ಬಟ್ ಇವ್ರ ಟ್ರಿಪ್ಪಲ್ಲಿ ನಮಗೆ 2 times VIP ದರ್ಶನ ಸಿಗುತ್ತೆ. ಆ್ಯಂಡ್ ಇಟ್ಸ್ ನಾಟ್ ಓನ್ಲಿ ಶಿರಡಿ, ಅವ್ರ ಎಲ್ಲ ಪ್ಯಾಕೇಜಸ್ಸು ಅಲ್ಟಿಮೇಟ್ ಆಗಿರುತ್ತೆ. ಪರ್ಸ್ನಲ್ ಕೇರಿಂಗ್ ಇರುತ್ತೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟ್ರಾವೆಲ್ ಮಾಡಬೇಕಂದ್ರೆ. ಸೊ ಪ್ಲೀಸ್ ವಿಸಿಟ್. ಒಂದ್ಸಲ ನೀವು ವಿಸಿಟ್ ಮಾಡಿದ್ರೂ ಗೊತ್ತಾಗೋದು. ಯಾಕಂದರೆ ನಾವು ಎಷ್ಟಾದರೂ ಹೇಳ್ಬೋದು, ಬಟ್ ಖುದ್ದಾಗಿ ನಾವು ಬಂದು ಟ್ರಾವೆಲ್ ಮಾಡಿದ್ರೇ ಸಾನಿಯಾ ಹಾಲಿಡೇಸ್ ಏನು ಅಂತ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಸರ್ ನಮಸ್ತೆ. ಸೊ ನೀವು ನಮ್ಮ ಸಾನಿಯಾ ಹಾಲಿಡೇಸ್ಗೆ ಹೊಸ ಮೆಂಬರು. ಸೊ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ರಿಪೀಟೆಡ್ ಕಸ್ಟಮರ್ ಬಂದಾಗ ಅವರಿಗೆ ಅವರ ಅನುಭವ ಆಲ್ರೆಡಿ ಆಗಿರುತ್ತೆ. ಬಟ್ ನೀವು ಫಸ್ಟ್ ಟೈಮ್ ನಮ್ಮ ಜೊತೆ ಬಂದ್ರಿ. ಸೊ ಈ 3 ದಿನ ನಮ್ಮ ಜೊತೆ ನೀವು ಕಾಲ ಕಳೆದ್ರಿ, ಎಲ್ಲ ಭಗವಂತನ ದರ್ಶನ ಮಾಡಿದ್ರಿ, ಅಕಾಮಿಡೇಷನ್ ಆಗಿರ್ಬೋದು, ಬಸ್ ಎಲ್ಲ ನೀವು ನೋಡಿದ್ರಿ. ಸೊ ಈಗ ನಿಮ್ಮ ಅನುಭವ ಸ್ವಲ್ಪ ಹೇಗಿತ್ತು ಅಂತ ಹಂಚ್ಕೊಳ್ಳಿ ಸರ್. ನಮಸ್ಕಾರ, ನನ್ನ ಹೆಸರು ಪದ್ಮನಾಭ್ ಅಂತ ಹೇಳ್ಬಿಟ್ಟು. ಸೊ ನಾನು ತುಂಬ ದಿವಸದಿಂದ ಶಿರಡಿ ಟೂರ್ ಹಾಕಬೇಕು ಅಂತ ತುಂಬ ದಿವಸದಿಂದ ಕಾಯ್ತಾ ಇದ್ದೆ. ಆದರೆ ಬೇರೆ ಹಾಲಿಡೇಸ್ ಎಲ್ಲ ವಿಚಾರಣೆ ಮಾಡಿದಾಗ ನಮಗೆ ಯಾರೋ ಹೇಳಿದ್ರು, ಸಾನಿಯಾ ಹಾಲಿಡೇಸ್ ಬಗ್ಗೆ ನೀವು ಹೋಗಿ ಬನ್ನಿ ಒಂದು ಸರಿ, ನಿಮ್ಗೆ ಅನುಭವ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ಬುಕ್ ಮಾಡಿದ್ವಿ. ನೀವು ಮಾತಾಡ್ತಕ್ಕಂಥ ಶೈಲಿ, ಅಲ್ಲಿ ನಮ್ಮನ್ನು ಕರ್ಕೊಂಬಂದು ಪ್ರತಿಯೊಂದು ವಿವರಣೆಯನ್ನು ಸ್ಥಳಕ್ಕೆ ಕೊಟ್ಟು ನೀವು ನಮ್ಮನ್ನು ಚೆನ್ನಾಗಿ ನೋಡಿದ್ದೀರಾ. ಬೆಳಿಗ್ಗೆ ತಿಂಡಿ ಇರ್ಬೋದು, ಮತ್ತು ಕಾಫಿ ಟೀ ಇರ್ಬೋದು, ಊಟದ ಇರ್ಬೋದು, ಮತ್ತು ಸ್ಥಳದಲ್ಲಿ ಆದ ವಿವರಣೆ ಕೊಟ್ಟು ನಮ್ಮನ್ನು ತೃಪ್ತಿಪಡಿಸಿದ್ದೀರಾ. ಹಾಗಾಗಿ ಹಾಲಿಡೇಸ್ ಅಂದರೆ ಈಗ ಒಂಥರ ರೋಮಾಂಚನ ಆಗ್ತಾಯಿದೆ. ಸಾನಿಯಾ ಹಾಲಿಡೇಸ್ ಅಂದರೆ ಒಂಥರ ರೋಮಾಂಚನ.
ಅದರಲ್ಲಿ ಸಾದಿಕ್ ಅವರ ವಿವರಣೆ ತುಂಬ ನಮಗೆ ಇದಾಗಿದೆ. ಮತ್ತು ನಿಮ್ಮ ಸ್ನೇಹಿತರಿಗೆ ಹೇಳಿ, ನಿಮ್ಮ ಕುಟುಂಬದವ್ರಿಗೆ ಹೇಳಿ, ಸಾನಿಯಾ ಹಾಲಿಡೇಸ್ ಅಂತ ಒಂದ್ಸರಿ ಹೋಗಿ ಬನ್ನಿ, ಅದರ ಅನುಭವ ನಿಮಗಾಗುತ್ತೆ. ಒಂದು ಫ್ಯಾಮಿಲಿ ಹೋದಾಗ ಅಲ್ಲಿ ಆಗತಕ್ಕಂಥ ಒಂದು ಬೋರ್ಡಿಂಗ್ ಆಗಲಿ, ಲಾಡ್ಜಿಂಗ್ ಆಗಲಿ ಯಾವ ರೀತಿ ಕೊಡ್ತಾರೆ, ಒಂದು ದೇವರ ದರ್ಶನ ಯಾವ ಥರ ಮಾಡ್ತಾರೆ ಅಂತ ನಿಮಗೆ ಅನುಭವ ಆಗುತ್ತೆ. ದಯವಿಟ್ಟು ಒಂದ್ಸರಿ ಹೋಗಿ ಬನ್ನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್, ತುಂಬ ಧನ್ಯವಾದಗಳು ಸರ್. ನಮಸ್ತೆ. ಸೊ ನೀವು ನಮ್ಮ ಜೊತೆ ಸಾನಿಯಾ ಹಾಲಿಡೇಸ್ ಜೊತೆ ಏನು ಶಿರ್ಡಿ ಪ್ಯಾಕೇಜ್ಗೆ ಬಂದಿದ್ರಿ, ಈ 3 ದಿನ ನಿಮ್ಮ ಅನುಭವ ಅಮ್ಮ ಹೇಗಿತ್ತು ದಯವಿಟ್ಟು ಹೇಳಿ. ನಮಸ್ತೆ. ಎಲ್ಲ ಚೆನ್ನಾಗಿತ್ತು. ಊಟ ತಿಂಡಿ ಟಿಫನ್ನು ಎಲ್ಲ ಟೈಮ್ ಕರೆಕ್ಟಾಗೆಲ್ಲ ಕೊಡ್ತಾರೆ. ಚೆನ್ನಾಗಿ ಎಂಜಾಯ್ ಮಾಡಿದ್ವು ನಾವು ಫ್ರೆಂಡ್ಸ್ಗಳು ಮತ್ತು ರಿಲೇಷನ್ಗೆಲ್ಲ ಮತ್ತೆ ಹೋಗಿ ಅಂತ ಹೇಳಿ ಕಳಿಸ್ತೀವಿ. ನಾವು ಮತ್ತೆ ಟ್ರೈ ಮಾಡ್ತೀವಿ. ಮಕ್ಕಳಿಗೆಲ್ಲ ಹೇಳ್ತೀವಿ, ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಭಗವಂತನ ದರ್ಶನ ಎಲ್ಲ ಹೇಗಾಯಿತು? ಫ್ಯಾಮಿಲಿ ಜೊತೆಯಲ್ಲೇ ಹೋಗ್ತಾ ಇದ್ದೀವಿ ಅಂತ ನಮಗೆ ಅನಿಸಿದೆ. ಫ್ಯಾಮಿಲಿ ಜೊತೆನೇ ಎಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ. ನಮ್ಮ ಫ್ಯಾಮಿಲಿ ಇದೆ ಇಲ್ಲಿ ಅನ್ನೋ ಥರ ಆಗಿದೆ ನಮಗೆ. ಓಕೆ, ಎಂಜಾಯ್. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ಕೊಡಿ ಹಾಗೆ ಇವ್ರಿಗೂ ಹಾಗೆ ಮಾತಾಡ್ಸೋಣ ಅಂತೆ. ಮೇಡಮ್ ನಮಸ್ತೆ. ನಮಸ್ತೆ. ಸೊ ನಿಮ್ಮ ಅನುಭವ ಹೇಗಿತ್ತು ಮೇಡಮ್? ತುಂಬ ಚೆನ್ನಾಗಿತ್ತು ಸರ್, ತುಂಬ ಚೆನ್ನಾಗಿತ್ತು. ನಾವು ಇದು ಫಸ್ಟ್ ಟೈಮು ಸಾನಿಯಾ ಹಾಲಿಡೇ ಕಡೆಯಿಂದ ನಾವು ಬಂದಿರೋದು. ಮತ್ತು ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಶಿರ್ಡಿ ಸಾಯಿಬಾಬನ ದರ್ಶನ ಚೆನ್ನಾಗಾಯ್ತು. ನಮಗೆ ತುಂಬ ಖುಷಿ ಆಯಿತು. ಮತ್ತು ಎಲ್ಲ ಊಟ ಆಗಿರ್ಬೋದು, ಬೋರ್ಡಿಂಗ್ ಲಾಡ್ಜಿಂಗ್ ಎಲ್ಲ ಸೂಪರ್ ಚೆನ್ನಾಗಿತ್ತು. ಟ್ರಾವೆಲ್ ಅಂತೂ ಇನ್ನೂ ಮಸ್ತು, ಅದು ಹೇಳಕ್ಕೆ ಮಾತೇ ಇಲ್ಲ. ನಮಗೆಲ್ಲ ತುಂಬ ಅನುಭವ ಚೆನ್ನಾಗಿದೆ. ಹೋಗ್ಬೋದು. ಎಲ್ಲ ನಾವು ಬೇರೆಯವರಿಗೆ ಸಜೆಷನ್ ಮಾಡ್ತೀವಿ, ಈ ಥರ ಹೋಗಿ ಸಾನಿಯಾ ಟ್ರಾವೆಲ್ ಕಡೆಯಿಂದ ಹೋಗಿ ಅಂತ ಹೇಳ್ತೀವಿ. ಮತ್ತೆ ಬರಬೇಕು ನಾವು ಅಂತ ತುಂಬಾ ಇಟ್ಕೊಂಡಿದ್ದೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಹಾಗೆ ಇನ್ನೊಬ್ಬರು ಪಕ್ಕದಲ್ಲಿ ಸೀಟಲ್ಲೂ ಇದ್ದಾರೆ. ಯಾಕಂದರೆ ಸಾನಿಯಾ ಹಾಲಿಡೇಸ್ ಒಬ್ಬರನ್ನೇ ನಾವು ಕೇಳಲ್ಲ, ಪ್ರತಿಯೊಬ್ಬರು ಏನು ಬಂದಿರ್ತಾರೆ ಪ್ರತಿಯೊಬ್ಬರ ಹತ್ರ ನಾವು ರಿವ್ಯೂ ತೊಗೊಳ್ತೀವಿ. ಯಾಕಂದರೆ ಒಬ್ಬರ ಹತ್ರ ಕೇಳಿದಾಗ ಏನಾಗುತ್ತೆ ಅಂದರೆ, ಸೊ ಅವರು ಸರಿ ಹೇಳ್ಬಿಟ್ಟು ಬೇರೆಯವ್ರು ಹೇಳಿಲ್ಲ ಅಂದರೆ ಹಂಗೆ ಬೇರೆಯವ್ರಿಗೆ ಅನುಮಾನ ಬರಬಾರ್ದು ಅಂಥೇಳಿ ಬಸ್ಸಲ್ಲಿ ಯಾರ್ಯಾರು ಟ್ರಾವೆಲ್ ಮಾಡ್ತಾರೋ ಪ್ರತಿಯೊಬ್ಬರಿಗೂ ಕೇಳ್ತೀವಿ. ಅಮ್ಮ ನಮಸ್ತೆ. ಸೊ ನಿಮ್ಮ ಈ 3 ದಿನದ ಅನುಭವ ಹೇಗಿತ್ತು ಅಮ್ಮ? ತುಂಬ ಚೆನ್ನಾಗಿತ್ತು. ನಾವು ಹೋಗ್ಬೇಕಲ್ಲ, ಇನ್ನು 3 ದಿನ ಹೋಗ್ಬೇಕಲ್ಲ ಅನ್ಕೊತಾ ಇದ್ದೆ ನಾನು. 3 ದಿನ ಅನ್ನೋದು 3 ಕ್ಷಣವಾಗಿ ಕಳೆದೋಯ್ತು. ಅಯ್ಯೋ ಆಗೋಯ್ತಾ ನಮ್ಮ ಟ್ರಾವೆಲ್ಸು ಅನ್ನಿಸ್ತಾ ಇದೆ. ಮನೆಗೆ ಹೋಗ್ಬೇಕೆ, ನಾಳೆಯಿಂದ ಹೇಗೆ ಇರೋದು ಅನಿಸುತ್ತೆ. ಎಲ್ಲ ಒಂದು ಫ್ಯಾಮಿಲಿಯಾಗಿ ತುಂಬ ಎಲ್ಲರೂ ಚೆನ್ನಾಗಿ ಮಾತನಾಡ್ಸಿದ್ರು. ಎಲ್ಲಾದರೂ ದೇವ ದರ್ಶನ ಪ್ರತಿಯೊಂದರಲ್ಲೂ ತುಂಬ ಚೆನ್ನಾಗಿದೆ. 3 ದಿನ 3 ಕ್ಷಣವಾಗಿ ಕಳೀತು. ತುಂಬ ಚೆನ್ನಾಗಿದೆ ಟ್ರಾವೆಲ್ಸಲ್ಲಿ. ಎಲ್ಲರೂ ಜರ್ನಿ ಮಾಡಿ ಅಂತ ನಾವು ಸ್ವಲ್ಪ ಜನಕ್ಕೆ ಹೇಳ್ತೀವಿ. ತುಂಬ ಚೆನ್ನಾಗಿದೆ ట్రావెల్స్. థ్యాంక్ యూ మేడం, థ్యాంక్ యూ వెరీ మచ్. కొడి ఎవరిಗೂ అమ్మ తెలుగులో చెప్పండి, పర్వాలేదు. మీ అనుభవం చెప్పండి. చెప్పండి అమ్మ, చెప్పండి పర్వాలేదు. తెలుగులో చెప్పండి. నేను తెలుగులో గ్రంథం రాసిండాను, చెప్పండి పర్వాలేదు. చెప్పండి. బాగుంది. సిద్ధికి వచ్చిన బాగుంది అంట. మా ఫుడ్ కానీ అన్ని వాటర్ కానీ అన్నీ బాగున్నాయి. చాలా బాగా ట్రావెల్ ఎంజాయ్ చేసినాము. ఓకే. దర్శనం అంతా బాగా అయింది. ఓకే, చాలా సంతోషం. ಓಕೆ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಹಾಗೆ ಮತ್ತೆ ಮುಂದಕ್ಕೆ ಹೋಗೋಣ ಅಂತೆ, ಮುಂದಕ್ಕೆ ಕೇಳೋಣ ಅಂತ ಇವ್ರಿಗೂ. ಮೇಡಮ್ ಇದು ಇಟ್ಕೊಳ್ಳಿ. ಮೇಡಮ್ ನಮಸ್ತೆ. ಹೇಳಿ ಮೇಡಮ್, ಆಲ್ರೆಡಿ ನೀವು ನಮ್ಮ ಜೊತೆ ಒಂದ್ಸಲಿ ಬಂದಿದ್ರಿ. ಸೊ ಆ ಟ್ರಿಪ್ಪು ಈ ಟ್ರಿಪ್ಪು ಹೇಗಿತ್ತು ಅಂತೆಲ್ಲ ಒಂಚೂರು ಹೇಳಿ. ನಾವು 10 ವರ್ಷದಿಂದ ಬರ್ತಾ ಇದ್ದೀವಿ ನಿಮ್ಮ ಜೊತೆ. ಇದು ಶಿರ್ಡಿಗೆ 2ನೇ ಸಲ ಬಂದಿರೋದು. ಚೆನ್ನಾಗಿ ಮುಂಚೆಗಿಂತ ಇನ್ನೂ ಚೆನ್ನಾಗಿದೆ. ಅಕಾಮಿಡೇಷನ್ ಎಲ್ಲ ಚೆನ್ನಾಗಿದೆ, ಊಟದ್ದು ಅಷ್ಟೇ. ಮತ್ತು ಎಲ್ಲರಿಗೂ ಕೇರ್ ತೊಗೊಂಡು ಚೆನ್ನಾಗೆಲ್ಲ ನೋಡ್ಕೊಂಡು. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕೊಡಿ ಮೇಡಮ್ಗೂ ಮಾತಾಡ್ಸೋಣ ಅಂತೆ. ಓಕೆ ಮೇಡಮ್ ನಮಸ್ತೆ. ನಮಸ್ಕಾರ ಸರ್. ಹೇಗಿತ್ತು ಮೇಡಮ್? ಫಸ್ಟ್ ಟೈಮ್ ಈ ಸಲ ಬರ್ತಾ ಇರೋದು ನಾನು ಸಾನಿಯಾ ಟ್ರಾವೆಲ್ಸಲ್ಲಿ. ಓಕೆ. ಬಟ್ ತುಂಬ ಕೇರಿಂಗ್ ಆಗಿದೆ. ಫಸ್ಟ್ ಟೈಮ್ ಬಂದಿದ್ದೀನಿ ಅನಿಸೇ ಇಲ್ಲ ನನಗೆ.
ಎಷ್ಟೋ ದಿವಸದಿಂದ ಪರಿಚಯ ಇದ್ದವ್ರ ಥರನೇ ಇತ್ತು. ಸೊ ತುಂಬ ಚೆನ್ನಾಗಿತ್ತು. ಊಟ ಆಗಲಿ ಎಲ್ಲ ಏನು ತೊಂದರೆ ಇಲ್ಲ, ಆರಾಮಾಗಿ ಓಕೆ. ಓಕೆ ಸರಿ ಮೇಡಮ್, ಸರಿ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಹಾಗೆ ನೆಕ್ಸ್ಟ್ ಮುಂದಕ್ಕೂ ಹೋಗೋಣ. ಇವ್ರಿಗೂ ಮೇಡಮ್ಗೂ ಕೇಳೋಣ ಅಂತೆ. ಮೇಡಮ್ ನಮಸ್ತೆ. ಸೊ ಪರವಾಗಿಲ್ಲ, ಹೇಗಿತ್ತು ನಿಮ್ಮ ಅನುಭವ ಹೇಳಿ? ಅನುಭವ ತುಂಬ ಚೆನ್ನಾಗಿತ್ತು. ನಿಮ್ಮ ಜೊತೆ ಇರೋಷ್ಟು ಕಂಫರ್ಟ್ ಝೋನ್ ಯಾವ ಟ್ರಾವೆಲ್ಸಲ್ಲೂ ನಾನು ನೋಡಿಲ್ಲ. ಬಟ್ ಟ್ರಾವೆಲ್ಸಲ್ಲಿ ಅಂತ ಬಂದಿದ್ದು ಇದು 2ನೇ ಸತಿ, ನಿಮ್ಮ ಜೊತೆನೇ 2 ಸತಿನೂ ತುಂಬ ಚೆನ್ನಾಗಿತ್ತು ಅನುಭವ. ತುಂಬ ಎಂಜಾಯ್ ಮಾಡಿದೆ. ಥ್ಯಾಂಕ್ ಯು ಮತ್ತೆ ಇದು ಟ್ರಾವೆಲ್ ಮಾಡಿದ್ರೆ ನಿಮ್ಮ ಟ್ರಾವೆಲ್ಸಲ್ಲೇ ನಿಮ್ಮ ಜೊತೆಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಎಸ್, ಬನ್ನಿ ನಮ್ಮ ಕುಮಾರಿ ಮೇಡಮ್ಗೂ ಮಾತಾಡ್ಸೋಣ ಅಂತೆ. ಮೇಡಮ್ ನಮಸ್ತೆ. ಸೊ ನಿಮ್ಮ ಅನುಭವ ಹೇಗಿತ್ತು ಮೇಡಮ್? ನನ್ನ ಅನುಭವ ಅಂದರೆ, ನಾನು ಹುಡುಗಿಂದ ಇಂಥ ಟ್ರಾವೆಲ್ಸ್ ನಾನು ನೋಡಿ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೀವು 15 ವರ್ಷನೂ ಆಗಿರ್ತೀರ, 60 ವರ್ಷನೂ ಆಗಿರ್ತೀರ. ಎಲ್ಲರ ಜೊತೆ ತುಂಬ ಚೆನ್ನಾಗಿ ಎಲ್ಲ ಕೇರ್ ಮಾಡಿಕೊಂಡು ತುಂಬ ಚೆನ್ನಾಗಿ ನೋಡ್ಕೊಂಡ್ರೆ. ಇದು ದರ್ಶನ ಅಂತ VIP ದರ್ಶನಗಳು ಎಲ್ಲೋದ್ರೂ ತುಂಬ ಚೆನ್ನಾಗಿತ್ತು. ನಾವೇ ಹೋದ್ರು ದರ್ಶನ ಚೆನ್ನಾಗಿ ಬಾಬಾ ತೋರಿಸಿದ್ವಿ. ನಿಮಗೂ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಮಾತಾಡ್ಸೋಣ ಅಂತ ಇವ್ರಿಗೂ. ಸರ್ ಇದನ್ನು ಕೈಲಿಟ್ಕೊಂಡು ಹಾಗೆ ಮಾತಾಡಿ ಸರ್. ಎಸ್ ಸರ್, ನಿಮ್ಮ ಅನುಭವ ಹೇಗಿತ್ತು ಸರ್? ಸರ್, ನಮ್ಮ ಎಕ್ಸ್ಪೀರಿಯನ್ಸ್ ವೆರಿ ಗುಡ್ ಸರ್. ತುಂಬ ಚೆನ್ನಾಗಿತ್ತು. ಎಸ್ಪೆಷಲಿ ನಿಮ್ಮ ಬಿಹೇವ್ ಇದೆಯಲ್ಲ, ನಾನು ವೈಯಕ್ತಿಕವಾಗಿ ಹೇಳ್ತೀನಿ, ನಿಮ್ಮ ದರಕ್ಕೂ ವಿರುದ್ಧವಾಗಿ ನಡ್ಕೊತಾ ಇದ್ದೀರಾ. ಬಟ್ ಇಟ್ಸ್ ಪ್ಯೂರ್ಲಿ ನಾವು ಹಿಂದೂಗಳ ಥರನೇ ಇದ್ದಾರೆ ಎಂದು ನಾವು ಡೌಟ್ ಪಟ್ವಿ. ಏನಪ್ಪ ಇವ್ರು ಈ ಥರ ಹೇಳ್ತಾರೆ, ಇವ್ರ ಹೆಸರು ಹ್ಯಾಬ್ ಏನೋ ಒಂದು ಮನೋಭಾವನೆ ಬರುತ್ತೆ. ಯಾಕೆಂದರೆ ಈ ಒಂದು ಸ್ಥಿತಿ ಒಳಗಡೆ ಆ ಥರ ಆಗ್ಬಿಟ್ಟಿದೆ. ಕರೆಕ್ಟ್ ಸರ್. ಹಂಗಂತ ನಿಮ್ಮಂಥವ್ರು ಎಲ್ಲರೂ ಇದ್ದರೆ, ಎಸ್ಪೆಷಲಿ ನಮ್ಮ ದೇಶ ಸುಭಿಕ್ಷವಾಗಿರುತ್ತೆ. ಎಲ್ಲರೂ ಇದೇ ಥರ ಕೋಆಪ್ರೇಟ್ ಮಾಡಿದ್ರೆ ಫ್ಯಾಂಟಾಸ್ಟಿಕ್. ಆಮೇಲೆ ಈ ಟೂರ್ನಲ್ಲಿ ಏನು ಹೇಳೋಂಗಿಲ್ಲ, ಎಲ್ಲನೂ ಸರಿ ಎಲ್ಲನೂ. ಆದರೆ ಒಂದೇನಪ್ಪ ಅಂದರೆ ಭೀಮಾಶಂಕರ್ ತೋರಿಸ್ತೀವಿ, ಬೇರೆ ಏನಿಲ್ಲ. ಊಟನೂ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ, ಹೋಟೆಲ್ ಊಟ ಅಲ್ವಾ, ಅದು ನಿಮ್ಮ ಇದೆಲ್ಲ. ಅವ್ರು ನಮ್ಮ ಕೆಲವು ಹಿಡಿಸುತ್ತೆ, ನಮ್ಮ ವೈಯಕ್ತಿಕವಾಗಿ ಕೆಲವು ಹಿಡಿಸೋದಿಲ್ಲ. ಅದರಿಂದ ಅಷ್ಟೊಂದು ಮಾತ್ರ ಹೇಳ್ಬೋದು. ಮಿಕ್ಕಿದ್ದೆಲ್ಲ ಬೇರೆ ಟ್ರಾವೆಲ್ಸಲ್ಲಿ ಹೋಗಿದ್ದೀವಿ. ಬಟ್ ಅವ್ರೇನು ಮಾಡ್ತಾರೆ ಅಂದರೆ ಫೀಸ್ ಮಾತ್ರ ತೊಗೊಂಬಿಟ್ಟು ಅಲ್ಲಿ ಇಂಟರ್ನಲ್ಲಲ್ಲಿ ಏನು ಖರ್ಚಾಗುತ್ತೋ ಅದನ್ನೆಲ್ಲ ನಮ್ಮ ಕಡೆಯಿಂದ ಮತ್ತೆ ವಸೂಲಿ ಮಾಡಿ. ಇಲ್ಲಿ ಏನಪ್ಪ ಅಂದರೆ ನಾವು ದುಡ್ಡಿಲ್ದಲೇ ಬಂದರೂ ಮನೆಗೆ ಹೋಗಿ ಸೇರ್ಬೋದು. ಅದೊಂದು ತುಂಬಾ ಚೆನ್ನಾಗಿದೆ. ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಏರ್ಪೋರ್ಟ್ಗೆ ಬರೋವರೆಗೂ ಯಾವ ಪ್ರಾಬ್ಲಮ್ ಇರೋದು. ಫ್ಯಾಂಟಾಸ್ಟಿಕ್ ಸರ್. ನೀವು ದೇವ್ರು ಒಳ್ಳೇದು ಮಾಡಲಿ. ಬಟ್ ಇದೇ ಥರ ಕಂಟಿನ್ಯೂ ಮಾಡಿ ಸರ್, ತುಂಬ ಚೆನ್ನಾಗಿದೆ. ಬಟ್ ನೀವು ಒಂದು ಕೋಆಪ್ರೇಷನ್ಸ್ ಇದೆಯಲ್ಲ, ಇಟ್ಸ್ ಎ ವೆರಿ ಫ್ಯಾಂಟಾಸ್ಟಿಕ್. ಎಲ್ರಿಗೂ ಬರಲಿಕ್ಕಿಲ್ಲ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಾವು ನಿಮ್ಗೆ ತುಂಬ ಥ್ಯಾಂಕ್ಸ್ ಸರ್. ನೆಕ್ಸ್ಟ್ ಹೋದರೆ ನಿಮ್ಮಿದಕ್ಕೆ ಬರ್ತೀನಿ ಸರ್. ಶೋರ್ ಸರ್, ಥ್ಯಾಂಕ್ ಯು. ಕೊಡಿ ಮೇಡಮ್ಗೆ, ಹೆಂಗೂ ಮೇಡಮ್ನು ಮಾತಾಡ್ಸೋಣ ಅಂತೆ. ಮೇಡಮ್ ನಮಸ್ತೆ. ಮೇಡಮ್ ನಿಮ್ಮ ಅನುಭವ ಹೇಗಿತ್ತು? ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ಅಂತ ಇರ್ಬೋದು. ಬಾಬಾನ ತೋರಿಸಿದ್ರೆ ತುಂಬ ಚೆನ್ನಾಗಿದೆ. ಮತ್ತು ಯಾವ ಒಂದು ಫೆಸಿಲಿಟೀಸ್ಗೂ ಕಾಂಪ್ರಮೈಸ್ ಮಾಡಿಕೊಂಡು ಎಲ್ಲನೂ ಲಕ್ಸುರಿಯಸ್ ಆಗಿದೆ. ಟ್ರಾವೆಲಿಂಗ್ ಇರ್ಬೋದು, ಒಂದು ಹೋಟೆಲ್ನ ಬೋರ್ಡಿಂಗ್ ಇರ್ಬೋದು, ಸ್ಟೇ ಇರ್ಬೋದು, ಎಲ್ಲನೂ ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು. ಮತ್ತು ಟ್ರಿಪ್ ಮತ್ತು ತುಂಬ ಚೆನ್ನಾಗಿತ್ತು. ನಿಮ್ಮ ಒಂದು ಇದನ್ನು ಹೇಳ್ತಾರೆ, ನಮ್ಮ ಜೊತೆ ನಡ್ಕೊಳ್ಳೋ ರೀತಿ ಆಗಿರ್ಬೋದು, ಒಂದು ಪ್ಲೇಸ್ಗಳು ತೋರಿಸೋದಾಗಿರ್ಬೋದು, ನಾವು ಪೇಷನ್ಸ್ಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಎಲ್ಲ ಟ್ರಿಪ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಬಂದರೆ ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ತುಂಬ ಹೃದಯದ ಧನ್ಯವಾದಗಳು. ಬನ್ನಿ ಹಾಗೇ ನೆಕ್ಸ್ಟು ಸರನ್ನು ಕೇಳೋಣ ಅಂತೆ. ಸರ್ ನಮಸ್ತೆ. ಸೊ ನಿಮ್ಮ ಅನುಭವ ಸರ್ ಹೇಗಿತ್ತು? ಈಗ ನಿಮ್ಮ ಟ್ರಾವೆಲ್ಸಲ್ಲಿ ಎಲ್ಲ ಟೂರ್ಗಳು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರ್ತದೆ, ಚೆನ್ನಾಗಿರ್ತದೆ, ಯಾವುದೇ ಪ್ರಾಬ್ಲಮ್ ಆಗೋಲ್ಲ. ಆಮೇಲೆ ಇನ್ನೊಂದು, ನೀವು ಶಿರಡಿನ ಆದಷ್ಟು ಮಿಡ್ ವೀಕಲ್ಲಿ ಮಾಡಿದ್ರೆ ಒಳ್ಳೆಯದು. ನೀವು ಯೂಶ್ವಲಿ ಫ್ರೈಡೇ ಸ್ಯಾಟರ್ಡೇ ಮಾಡ್ತೀರಾ. ಫ್ರೈಡೇ ಅಲ್ಲಿ ಮಹಾಲಕ್ಷ್ಮಿ ರಶ್ ಇರ್ತದೆ. ಈಗ ಇಲ್ಲಿ ಹಾಲಿಡೇಸ್ ಲಾಸ್ಟ್ ಟೈಮು 2 years ಬೇಕು, January 26 ಬಂದಾಗ ತುಂಬಾ ರಶ್ ಇತ್ತು, ಎಲ್ಲ ಕಡೆನೂ ಇದಾಯಿತು. ಅದರಿಂದ ನಿಮ್ಮ ಟ್ರಾವೆಲ್ಸ್ಗೆ ಯಾವ ಟೈಮಲ್ಲಿ ಅರೇಂಜ್ ಮಾಡಿದ್ರೆ ಜನ ಬಂದೇ ಬರ್ತೀವಿ ಅಷ್ಟೇ. ಅದರಿಂದ ಮಿಡ್ ವೀಕಲ್ಲಿ ಅರೇಂಜ್ ಮಾಡೋದಕ್ಕೆ ಟ್ರೈ ಮಾಡಿ. ಶೋರ್ ಸರ್, ಖಂಡಿತವಾಗ್ಲೂ
ನೀವು ಹೇಳಿದ ಸಜೆಷನ್ ಖಂಡಿತವಾಗಿ ನಾನು ತೊಗೊಳ್ತೀನಿ. ಮಿಡ್ ವೀಕಲ್ಲೇ ಟ್ರೈ ಮಾಡ್ತೀನಿ ಸರ್ ಕರ್ಕೊಂಡು ಹೋಗೋಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಕೊಡಿ ಅಮ್ಮನಿಗೂ ಮಾತಾಡ್ಸೋಣ. ಒಂದು 2 ಮಾತಾಡಿ ನೀವು ಹೇಗಿತ್ತು ಅಂತ ಹೇಳಿ. ಟ್ರಿಪ್ಪು ತುಂಬ ಚೆನ್ನಾಗಿತ್ತು. ನಾನು ಈಗಾಗಲೇ 5-6 ಸತಿ ಬರ್ತಾ ಇರೋದು. ಚೆನ್ನಾಗಿದೆ, ಚೆನ್ನಾಗಿ ಕಂಡಕ್ಟ್ ಮಾಡ್ತಾರೆ, ಫ್ರೆಂಡ್ಲಿ ಆಗಿರ್ತಾರೆ. ಓನರ್ ಅಂತ ಅನ್ಸೋದಿಲ್ಲ ಇವ್ರನ್ನ ನೋಡಿದ್ರೆ. ಕಾಕಡ ಆರತಿ ತುಂಬ ಚೆನ್ನಾಗಿತ್ತು. ನಾವು ಅದು ಅಟೆಂಡೇ ಮಾಡಿರಲಿಲ್ಲ. ಕಾಕಡ ಎಲ್ಲ ಕೇಳ್ತಾ ಇದ್ವಿ ಬೆಂಗಳೂರಲ್ಲಿ. ನೀವು ಹೇಳಿದ್ದೆ ಒಂದ್ಸಲಿ ಕಾಕಡ ಆರತಿ ಬಂದಮೇಲೆ ಒಂದ್ಸಲಿ ಕಾಕಡ ಆರತಿ ನೋಡಿ ಅಂತ ಹೇಳಿದ್ರಿ, ಅದಕ್ಕೆ ಬೆಂಗಳೂರಲ್ಲಿ ಎಲ್ಲರೂ ಹೇಳ್ತಾ ಇದ್ರು, ಬಟ್ ನಾವು ಅಟೆಂಡ್ ಮಾಡಿರಲಿಲ್ಲ. ಈ ಸತಿ ಅಟೆಂಡ್ ಮಾಡಿ ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು. ಓವರಾಲ್ ತುಂಬ ಚೆನ್ನಾಗಿತ್ತು. ಪ್ರತಿ ಸತಿ ಚೆನ್ನಾಗೇ ಇರುತ್ತೆ. ಥ್ಯಾಂಕ್ ಯು ಮೇಡಮ್, ಎಲ್ಲರೂ ಎನ್ಕರೇಜ್ ಮಾಡೋದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಹಾಗೆ ಮುಂದಕ್ಕೆ ಹೋಗೋಣ ಅಂತೆ. ಸೊ ಮೇಡಮ್ನು ಮಾತಾಡ್ಸೋಣ ಅಂತೆ. ಮೇಡಮ್ ನಮಸ್ತೆ ಮೇಡಮ್. ಸೊ ನಿಮ್ಮ ಅನುಭವ ಮೇಡಮ್ ಹೇಗಿತ್ತು? ಸಾನಿಯಾ ಹಾಲಿಡೇಸ್ ಟ್ರಿಪ್ ಇದೆ ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್. ಇದಕ್ಕೂ ಮುಂಚೆ ನಾವು ಬೇರೆ ಕಡೆ ಇದರಲ್ಲಿ ಟ್ರಿಪ್ಪಲ್ಲಿ ಹೋಗಿದ್ರೂ ಈ ಥರ ಎಕ್ಸ್ಪೀರಿಯೆನ್ಸ್ ನನಗಾಗಿಲ್ಲ. ವೆರಿ ವೆಲ್ ಪ್ಲ್ಯಾನ್ಡ್, ಆರ್ಗನೈಸ್ಡ್ 3 days ಟ್ರಿಪ್ ಆದ್ರೂ ಇಷ್ಟು ಬೇಗ ಮುಗಿತಾ ಇದೆ ಅನ್ನೋದೇ ಒಂದು ಬೇಜಾರಿನ ಸಂಗತಿ. ಮತ್ತು ಏನಂದರೆ ಫುಡ್ ಆಗಲಿ, ಸ್ಟೇ ಆಗಲಿ ವೆರಿ ವೆಲ್ ಪ್ಲ್ಯಾನ್ಡ್ ಆ್ಯಂಡ್ ಟೈಮ್ ಸೆನ್ಸ್ ತುಂಬ ಚೆನ್ನಾಗಿದೆ. ಈ ಟೈಮಲ್ಲಿ ಇಲ್ಲಿ ಇರಬೇಕು ಅಂದರೆ ಅಲ್ಲಿ ಕರ್ಕೊಂಡು ಹೋಗ್ತಾಯಿದ್ರಿ. ಮತ್ತು ಇಷ್ಟು ಟೈಮಲ್ಲಿ ಇದು ಮುಗಿಸ್ಬೇಕು ಅಂದರೆ ಇಷ್ಟು ಟೈಮಲ್ಲಿ ನಮಗೆ ಫುಡ್, ಇಷ್ಟು ಟೈಮಲ್ಲಿ ನಾವು ವಾಪಸ್ ಬರೋದು, ಇದೆಲ್ಲ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ರಿ. ಮತ್ತು ಇದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕಂದ್ರೆ ನಿಮ್ಮದೊಂದು ಕೋಆಪ್ರೇಷನ್, ಕೋಆರ್ಡಿನೇಷನ್, ನಿಮ್ಮದೊಂದು ಆ್ಯಸ್ ಎ ಪರ್ಸನ್ ಆ್ಯಂಡ್ ಆ್ಯಸ್ ಎ ನಿಮ್ಮ ವ್ಯಕ್ತಿತ್ವ, ಪರ್ಸ್ನಾಲಿಟಿ ನನಗೆ ತುಂಬ ಇಷ್ಟ ಆಯಿತು. ನೀವು ಕೋಆಪ್ರೇಟ್ ಮಾಡೋ ರೀತಿ, ನಿಮ್ಮದು ಸೆನ್ಸ್ ಆಫ್ ಹ್ಯೂಮರ್ ನನಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಮತ್ತೊಮ್ಮೆ ಎಲ್ಲಾದರೂ ಹೋಗೋದಿದ್ರೆ ನಾನು ಖಂಡಿತ ನಿಮ್ಮೊಟ್ಟಿಗೆ ಬರ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. God bless you, sir. ಥ್ಯಾಂಕ್ ಯು ಮೇಡಮ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಹೇಗಿತ್ತು ಮೇಡಮ್? ತುಂಬ ಚೆನ್ನಾಗಿತ್ತು. ಸಾನಿಯಾ ಹಾಲಿಡೇಸಲ್ಲಿ ನಂದಿದು 4ನೇ ಟ್ರಿಪ್ ಅಂತ ಅಂದ್ಕೊಳ್ತೀನಿ. ಆ್ಯಕ್ಚುಲಿ ನಿಮ್ಮ ಸಾನಿಯಾ ಹಾಲಿಡೇಸ್ನ ನಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ಭಾವನವರು ವತ್ಸ. ಅವರೊಟ್ಟಿಗೆ ನಾನು ಫಸ್ಟ್ ಬಂದಿದ್ದೆ. ಹಾಗೆ ಸಾನಿಯಾ ಹಾಲಿಡೇಸಲ್ಲಿ ನೀವು ಆರ್ಗನೈಸ್ ಮಾಡೋ ಟ್ರಿಪ್ಪಲ್ಲಿ ಇಷ್ಟ ಆಗಿದೆ. ನಾವು 4th ಟೈಮ್ ಬರ್ತಾ ಇದ್ದೀವಿ. ಮತ್ತು ನಿಮ್ಮ ಬಗ್ಗೆ ಹೇಳಬೇಕಾದ್ರೆ ಸೆನ್ಸ್ ಆಫ್ ಹ್ಯೂಮರ್ ಆಗಲಿ, ಒಂದು ಆರ್ಗನೈಸ್ ಮಾಡೋ ಒಂದು ಶೈಲಿ, ನೀವು ಮಾತಾಡುವ ಶೈಲಿ, ಅದು ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ. ಹಾಗೆ ಈ ನಿಮ್ಮ ಸಾನಿಯಾ ಹಾಲಿಡೇಸ್ ಎಲ್ಲದರಲ್ಲೂ ಒಂದು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡುತ್ತೆ. ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ನಮ್ಮ ಟ್ರಿಪ್ಪಿನ ಹೆಂಗು ಎಳೆಯ ಮಗು, ಎನರ್ಜೆಟಿಕ್ ಮಗುನ ಮಾತಾಡ್ಸೋಣ ಅಂತೆ. ಅಮ್ಮ ನಮಸ್ತೆ. ಹೇಗಿತ್ತು ಅಮ್ಮ ನಿಮಗೆ ಟ್ರಿಪ್ಪು? ವೆರಿ ನೈಸ್ ಟ್ರಿಪ್. ದೇವ್ರ ದರ್ಶನ ಎಲ್ಲ ಚೆನ್ನಾಗಿ ನಡೀತು. ಓಕೆ. ತುಂಬಾ ಎಂಟರ್ಟೈನ್ಮೆಂಟ್ ಆಗಿತ್ತು. ಓಕೆ. ಎಲ್ಲ ಆಯಿತು, ಚೆನ್ನಾಗಿತ್ತು. ಈ ಥರ ಟ್ರಿಪ್ ನಾನು ನೋಡಿರಲಿಲ್ಲ. ಇಸ್ ದ ಫಸ್ಟ್ ಟೈಮ್. ಓಕೆ. ಇವಾಗ 3 ಸಲ ಬಂದಿದ್ದೇನೆ. ಈ ಸಲ ಅಂತೂ ಭಾರಿ ಚೆನ್ನಾಗಿತ್ತು ಈ ಟ್ರಿಪ್. ಐ ಎಂಜಾಯ್ಡ್ ಎ ಲಾಟ್. ನೀವು ಅಷ್ಟೇ ರೆಸ್ಪೆಕ್ಟ್ ಕೊಟ್ಟು ಎಲ್ಲರೂ ಟ್ರೀಟ್ ಮಾಡ್ತೀರಾ. ರಿಯಲಿ ಐ ಆಮ್ ಪ್ರೌಡ್ ಆಫ್ ಯು. ಗಾಡ್ ಬ್ಲೆಸ್ ಯು ಫಾರ್ ಎವರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ವೆರಿ ನೈಸ್ ಟ್ರಿಪ್. ಥ್ಯಾಂಕ್ ಯು. ನಡೆಸ್ತಾ ಇರಿ ಎಲ್ಲ ಟ್ರಿಪ್. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ನಿಮ್ಮೆದ್ರಲ್ಲಿ ಬರ್ತೀವಿ ಒಂದು ಟ್ರಿಪ್ಪಲ್ಲಿ. ಇದು ಬರಬೇಕು, ಕಾಶಿ ಬರಬೇಕು ಅಂದ್ಕೊಂಡಿದ್ದೀನಿ, ನೋಡ. ಸರಿ ಮೇಡಮ್, ಸರಿ ಸರಿ. ಥ್ಯಾಂಕ್ ಯು ಮೇಡಮ್. ಮೇಡಮ್ ನಮಸ್ತೆ. ಸೊ ನಮ್ಮ ಜೊತೆ ಏನು ಶಿರ್ಡಿಗೆ ಬಂದಿದ್ವಿ January 7th. ಸೊ ಈಗ ಪ್ಯಾಕೇಜ್ ಮುಗಿಸ್ಕೊಂಡು ನಾವು ವಾಪಸ್ ಹೋಗ್ತಾ ಇದ್ದೀವಿ. ಸೊ ಈ 3 ದಿನ ನಿಮ್ಮ ಪ್ಯಾಕೇಜ್ನ ಅನುಭವ ಮೇಡಮ್ ಹೇಗಿತ್ತು? ನಮಸ್ತೆ ಸರ್. ನನಗೆ ತುಂಬ ಖುಷಿ ಆಯಿತು. ಇದು ನನ್ನ ಫಸ್ಟ್ ಟೈಮ್ ಸಾನಿಯಾದಲ್ಲಿ ನಾನು ಬರ್ತಾ ಇರೋದು. ನಾನು ನೆಕ್ಸ್ಟ್ ಟೈಮ್ ಯಾವ್ದಾರ ಟ್ರಾವೆಲ್ಸಲ್ಲಿ ಪ್ರಯಾಣ ಮಾಡಬೇಕು ಅಂತ ಥಿಂಕ್ ಮಾಡ್ತಿದ್ದೆ. ಬಟ್ ಇದು ನನಗೆ ತುಂಬ ಖುಷಿ ಆಯಿತು. ತುಂಬ ಡಿಫ್ರೆಂಟ್ ಆಗಿತ್ತು. ಮತ್ತು ನಿಮ್ಮ ತುಂಬ ಎಲ್ಲರ ಜೊತೆ ಮಿಂಗಲ್ ಆಗಿರೋದೆಲ್ಲ ತುಂಬ ಖುಷಿ ಆಯಿತು. ಅಕಾಮಿಡೇಷನ್ನು ತುಂಬ ಚೆನ್ನಾಗಿದೆ. ಫುಡ್ಡು ಎಲ್ಲವೂ ತುಂಬ ಚೆನ್ನಾಗಿತ್ತು. ತುಂಬ ಖುಷಿಯಾಗಿತ್ತು. ತುಂಬ ಜನ ಫ್ರೆಂಡ್ಸ್ ಆದರು. ತುಂಬ ಜನ ಫ್ರೆಂಡ್ಸ್ ಆಗಿದ್ದಾರೆ. ಮತ್ತು ಒಂಥರ
ಫ್ಯಾಮಿಲಿ ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು. ಹಾಗಾಗಿ ನಿಮಗೂ ಒಳ್ಳೆಯದಾಗಲಿ. ನೆಕ್ಸ್ಟ್ ಟೈಮ್ ಖಂಡಿತ ನಿಮ್ಮ ಟ್ರಾವೆಲ್ಸಲ್ಲೇ ಬರ್ತೀನಿ, ಖುಷಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ, ನಮ್ಮ ಜಿಲ್ಲೆಯವರೇ ಆದಂತಹ ತುಮಕೂರಿನವರು ಅಮ್ಮನ್ನ ಕೇಳೋಣ ಅಂತೆ. ಅಮ್ಮ, ಇದು ಮೈಕು ಇಟ್ಕೊಳ್ಳಿ, ಹಿಂಗೆ ಇಟ್ಕೊಂಡು ಮಾತಾಡಿ ಅಮ್ಮ. ಹೇಗಿತ್ತು ನಿಮ್ಮ ಅನುಭವ ಹೇಳಿ ಅಮ್ಮ. ಇವತ್ತೇ ಫಸ್ಟು ಬಂದಿದ್ದು. ಓಕೆ, ತುಂಬ ಖುಷಿ ಆಯಿತು. ಹಾಂ, ಮತ್ತೆ ಏನಾದರೂ ಬರಬೇಕಾದ್ರೆ ಮಲೇಷ್ಯಾ ಹೋಗ್ಬೇಕು ಅಂತ ಇದ್ದೀವಿ. ಹಾಂ, ನಿಮ್ಮ ಜೊತೆ. ಓಕೆ. ಸೊ ದೇವ್ರ ದರ್ಶನ ಎಲ್ಲ ಚೆನ್ನಾಗಿ ಮಾಡಿದ್ರಾ? ಚೆನ್ನಾಗೈತೆ. ಸೊ ಈ ಊರಿನವ್ರಿಗೆಲ್ಲ ಹೋಗಿ ಏನು ಹೇಳ್ತೀರಾ? ಚೆನ್ನಾಗಿತ್ತು, ಅವ್ರ ಬಸ್ಸಲ್ಲಿ ಚೆನ್ನಾಗಿ ಕರ್ಕೊಂಡು ಹೋಗೋದು ಅಂತ ಹೇಳ್ತೀವಿ. ಓಕೆ, ನಮ್ಮ ಟ್ರಾವೆಲ್ಸ್ನ ರೆಕಮೆಂಡ್ ಮಾಡ್ತೀರಾ? ಅವ್ರ ಜೊತೆ ಹೋಗಿ ಅಂತ ಹೇಳ್ತೀರಾ? ಹೌದು ಹೇಳ್ತೀವಿ. ಓಕೆ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ಕಾಶಿಗೆ ಕರ್ಕೊಂಡು ಹೋಗ್ರಿ, ನಮ್ಮ ಮಗಳು ಹೇಳಿ ಕಳಿಸ್ತೀನಿ. ಖಂಡಿತವಾಗ್ಲೂ ಬನ್ನಿ ಅಮ್ಮ. ನಾವು ಪ್ಯಾಕೇಜ್ಗಳು ಮಾಡೋದೇ ನಿಮ್ಮಂಥವ್ರಿಗೋಸ್ಕರ, ತಾಯಿಂದವ್ರಿಗೋಸ್ಕರ ನಾವು ಪ್ಯಾಕೇಜ್ ಮಾಡೋದು. ಖಂಡಿತವಾಗ್ಲೂ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ನಮಸ್ತೆ ಮೇಡಮ್. ನಿಮ್ಮ ಅನುಭವ ಹೇಗಿತ್ತು ಮೇಡಮ್? ಇದು ಸೆಕೆಂಡ್ ಟೈಮ್ ಸಾನ್ಯಾ ಜೊತೆ ಬರ್ತಿರೋದು. ನಾನು ಲಾಸ್ಟ್ ಇಯರ್ ಜಾನ್ವರಿಯಲ್ಲಿ ಫಸ್ಟ್ ಟೈಮ್ ನಾನು ಶಿರ್ಡಿ ಟ್ರಿಪ್ಪು ಸಾನ್ಯಾ ಜೊತೆನೇ ಮಾಡಿದ್ದೆ. ನನಗೆ ಅವಾಗೇನಂತ ಟ್ರಾವೆಲ್ಸ್ ಜೊತೆ ಹೋಗ್ಬೇಕಂತ ಇರಲಿಲ್ಲ. ನನ್ನ ಫ್ರೆಂಡ್ಸ್ ಫೋರ್ಸ್ ಮಾಡಿ ಕರ್ಕೊಂಡ್ಬಂದಿದ್ರು. ಬಟ್ ಈ ಸಾನ್ಯಾ ಟ್ರಾವೆಲ್ಸ್ ಒಂದು ಪಾಯಿಂಟ್ ಆಫ್ ವ್ಯೂನೇ ಚೇಂಜ್ ಮಾಡಿದೆ. ಬಿಕಾಸ್ ನನಗೆ ಕ್ರೌಡ್ ಹೆಂಗಿರ್ತಾರೆ ಅಂತ ತುಂಬ ಭಯ ಇರ್ತಿತ್ತು ಮುಂಚೆ. ಬಟ್ ಇಲ್ಲಿರೋ ಕ್ರೌಡ್ ಅಂದರೆ ಎಲ್ಲರೂ ಒಂದೇ ಏಜ್ ಅವ್ರು ಆಗಿಬಿಡ್ತಾರೆ, ಚಿಕ್ಕವರು ದೊಡ್ಡವರು ಮಕ್ಕಳು ಎಲ್ಲ ಒಂದೇ ಇದಾಗ್ಬಿಡ್ತಾರೆ. ಮತ್ತು ತುಂಬ ಪಾಸಿಟಿವ್ ಕ್ರೌಡ್ ಬರುತ್ತೆ. ಮೇ ಬಿ ಅದು ನೀವು ಕ್ರೌಡ್ನ ಅಷ್ಟು ಎಂಟರ್ಟೈನಿಂಗ್ ಆಗಿ ಇಡೋದಕ್ಕೆ ಏನೂ ಗೊತ್ತಿಲ್ಲ. ಬಟ್ ಎಲ್ಲೂ ಒಂದು ನಿಮಗೆ ನೆಗೆಟಿವ್ ಆಗಿ ಏನು ಫೀಲೇ ಆಗಲ್ಲ ಯಾರ ಬಗ್ಗೆನೂ. ಬಟ್ ಎಲ್ಲರೂ ತುಂಬ ಫ್ರೆಂಡ್ಲಿ ಇರ್ತಾರೆ. ಆ್ಯಂಡ್ ನೀವು ತುಂಬ ವೆರಿ ವೆಲ್ ಆರ್ಗನೈಸ್ಡ್. ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ಇಟ್ಸ್ ಅ ವೆರಿ ವೆಲ್ ಆರ್ಗನೈಸ್ಡ್ ಟ್ರಿಪ್ ಅಂತ. ಇವಾಗೂ ಹೇಳ್ತೀನಿ, ಬಿಕಾಸ್ ಫುಡ್ ತುಂಬ ಇಂಪಾರ್ಟೆಂಟ್. ಸೀನಿಯರ್ ಸಿಟಿಸನ್ಸ್ ಇರ್ತಾರೆ, ಮಕ್ಕಳು ಇರ್ತಾರೆ. ಆನ್ ಟೈಮ್ ಊಟ ಆ್ಯಂಡ್ ಸೌತ್ ಇಂಡಿಯನ್ ಮೀಲ್ಸೇ ಕೊಡೋಕ್ಕೆ ಟ್ರೈ ಮಾಡ್ತೀರಾ. ಸ್ಟೇ ಇಸ್ ವೆರಿ ಇಂಪಾರ್ಟೆಂಟ್. ಸ್ಟೇಸ್ ಆಗಿರ್ಬೋದು, ವಾಶ್ರೂಮ್ಸ್, ಪ್ರತಿಯೊಂದು ತುಂಬ ಕೇರ್ ಮಾಡಿ ನೋಡ್ಕೋತೀರಾ. ನಮ್ಮಮ್ಮನ ಶಿರ್ಡಿ ಕರ್ಕೊಂಡು ಹೋಗ್ಬೇಕು ಅಂದಿದ್ದ ತಕ್ಷಣ ನನ್ನ ತಲೆಗೆ ಬಂದಿದ್ದೆ ಸಾನ್ಯಾ ಹಾಲಿಡೇಸು. ಸೊ ಹಾಗಾಗಿ ಈ ಸತಿ ಬಂದೆ. ನಮ್ಮಮ್ಮಂಗೆ ಇನ್ನೂ ಟ್ರಾವೆಲ್ ಮಾಡಬೇಕಂತ ತುಂಬ ಆಸೆ ಆಗಿದೆ. ಇಲ್ಲೆಲ್ಲ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ. ಸೊ ನಾನು ಬಂದಿಲ್ಲ ಅಂದ್ರೂ ಸೇಫಾಗಿ ಕರ್ಕೊಂಡು ಹೋಗ್ತೀರಾ ಅಂತ ಅನಿಸುತ್ತೆ. ಬಿಕಾಸ್ ಯು ಟೇಕ್ ಕೇರ್ ಆಫ್ ಎವ್ರಿಬಡಿ ಸೋ ವೆಲ್. ಸೊ ನಾನು ರೆಕಮೆಂಡ್ ಎಲ್ಲರಿಗೂ ಮಾಡಿದ್ದೀನಿ, ಮತ್ತೆ ಕೂಡ ಮಾಡ್ತೀನಿ. ಇಫ್ ಎನಿಬಡಿ ವಾಂಟ್ಸ್ ಟು ಟ್ರಾವೆಲ್, ಅದು ಎಸ್ಪೆಷಲಿ ಪೇರೆಂಟ್ಸ್ನ ಕಳಿಸ್ಬೇಕು, ಇದೆಲ್ಲ ಒಳ್ಳೆ ದೇವಸ್ಥಾನಗಳಲ್ಲಿ ಒಳ್ಳೆ ದರ್ಶನ ಪಡಿಬೇಕು ಅಂದರೆ ಸಾನ್ಯಾ ಹಾಲಿಡೇಸ್ ಜೊತೆನೇ ಹೋಗಿ ದರ್ಶನ ಚೆನ್ನಾಗಿ ಮಾಡಿಸ್ತಾರೆ, ಒಳ್ಳೆ ಊಟ ಕೊಡಿಸ್ತಾರೆ, ಒಳ್ಳೆ ಸ್ಟೇ ಮಾಡಿಸಿ ಹುಷಾರಾಗಿ ಕರ್ಕೊಂಬಂದು ಬೆಂಗಳೂರಿಗೆ ಬಿಡ್ತಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಎಲ್ರಿಗೂ ಧನ್ಯವಾದಗಳು. ಎಲ್ಲರೂ ಥ್ಯಾಂಕ್ ಯು ಆಲ್. Thank you so much for everything.